ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಕೆಸುವಿನ ಪತ್ರೊಡೆ. ಅರ್ಬಿಕೆ ಪತ್ತೆ ಅಂತಾನು ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಕೊಲೊಕೇಶಿಯಾ ಅಂತಾನು ಹೇಳ್ತಾರೆ. ಮಲೆನಾಡಿನ ತುಂಬಾ ಸಾಂಪ್ರದಾಯಿಕವಾದ ಪ್ರಸಿದ್ಧವಾದ ರೆಸಿಪಿ ಇದು. ಮಳೆಗಾಲದಲ್ಲಿ ಹಳ್ಳಿ ಕಡೆ ಹೇರಳವಾಗಿ ಸಿಗುವಂತ ಕೆಸುವಿನ ಸೊಪ್ಪಿಂದ ತಯಾರಿಸುವಂತ ತಿಂಡಿ. ಕೆಸುವಿನ ಸೊಪ್ಪಿನಲ್ಲಿ ಕಬ್ಬಿಣಾಂಶ ತುಂಬಾ ಜಾಸ್ತಿ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮಳೆಗಾಲದಲ್ಲಿ ಒಂದ್ಸಲ ಇದನ್ನ ನೀವು ಖಂಡಿತ ಮಾಡಿ ತಿನ್ಲೇಬೇಕು. ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಏನೇನ್ ಬೇಕು ಅನ್ನೋದನ್ನ ನೋಡೋಣ. 15ರಿಂದ 20 ಕೆಸುವಿನ ಎಲೆಗಳು ಈ ರೀತಿ ತೊಳೆದು ಈ ದಂಟನ್ನ ತೆಗಿಬೇಕು. ದಂಟನ್ನ ತೆಗೆದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ. 3/4 ಕಪ್ ಅಕ್ಕಿ, ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಹುಣಸೆ ಹಣ್ಣು ನೀರಿನಲ್ಲಿ ನೆನೆಸಿಟ್ಕೊಂಡಿರೋದು. ಕನಿಷ್ಠ 15ರಿಂದ 20 ನಿಮಿಷ ನೆನೆಸಬೇಕು. 10ರಿಂದ 15 ಒಣಮೆಣಸು, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ನೋಡ್ಕೊಳ್ಬಹುದು, ಅಥವಾ ಮೆಣಸಿನ ಪುಡಿಯನ್ನ ಸಹಿತ ಉಪಯೋಗಿಸ್ಕೊಳ್ಬಹುದು. ಅರ್ಧ ಕಪ್ ತೆಂಗಿನ ತುರಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ, 3 ಟೇಬಲ್ ಸ್ಪೂನ್ ಬೆಲ್ಲ, 2 ಚಿಟಿಕೆ ಇಂಗು. ಈಗ ಮೊದಲಿಗೆ ತೊಗರಿಬೇಳೆ, ಅಕ್ಕಿ, ಕಡಲೆಬೇಳೆ, ಕೊತ್ತಂಬರಿ ಮತ್ತೆ ಜೀರಿಗೆ ಇದೆಲ್ಲದನ್ನು ನಾವು ಒಟ್ಟಿಗೆ 2ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ಈಗ ಅಕ್ಕಿ ಮತ್ತೆ ಬೇಳೆ 3 ತಾಸು ನೆಂದಿದೆ. ಈಗ ನಾವಿದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ನೆಕ್ಸ್ಟ್ ನಾವಿದಕ್ಕೆ ತೆಂಗಿನ ತುರಿ, ಹುಣಸೆ ಹಣ್ಣು, ಬೆಲ್ಲ ಮತ್ತೆ ಒಣಮೆಣಸಿನಕಾಯಿ ಇದಿಷ್ಟನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಕೊಳ್ಬೇಕು. ಈಗ ನಮ್ಮ ರುಬ್ಕೊಂಡಿರೋ ಪೇಸ್ಟ್ ರೆಡಿ ಆಗಿದೆ. ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಇಂಗು, 2 ಚಿಟಿಕೆ ಇಂಗನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ದೋಸೆ ಹಿಟ್ಟಿನ ಹದದಲ್ಲಿ ಈ ರೀತಿ ಸೌಟಿಂದ ಹಿಂಗ್ ಬಿಟ್ರೆ ಹೀಗೆ ಬೀಳೋ ಹಾಗಿರ್ಬೇಕು. ತುಂಬಾ ನೀರು ಮಾಡಬೇಡಿ, ತುಂಬಾ ದಪ್ಪನೂ ಮಾಡಬೇಡಿ. ಈಗ ನಾವು ಈ ಹಿಟ್ಟನ್ನ ಇಲ್ಲಿ ನಾನು ಒಂದು ದೊಡ್ಡ ಕೆಸುವಿನ ಎಲೆಯನ್ನ ಇಟ್ಕೊಂಡಿದ್ದೀನಿ. ಮೊದಲಿಗೆ ನೀವು ಅಡಿಗೆ ದೊಡ್ಡ ಎಲೆಯನ್ನ ಇಟ್ಕೊಳ್ಬೇಕು, ಮತ್ತೆ ಎಲೆಯನ್ನ ಉಲ್ಟಾ ಇಟ್ಕೊಳ್ಬೇಕು. ಹೀಗಿರೋ ಎಲೆಯನ್ನ ಉಲ್ಟಾ ಇಟ್ಕೊಳ್ಬೇಕು, ಮತ್ತೆ ಈ ಚೊಟ್ಟು ಇಲ್ಲೆಲ್ಲ ಸರಿಯಾಗಿ ತೆಕ್ಕೊಳ್ಬೇಕು. ಈಗ ಈ ಎಲೆ ಮೇಲೆ ನಾವು ಮಾಡಿಟ್ಕೊಂಡಿರೋ ಪೇಸ್ಟ್ ಅನ್ನ ಒಂದೇ ಸಮ ಹಚ್ಚಬೇಕು. ತುಂಬಾ ದಪ್ಪ ಹಚ್ಚಬಾರ್ದು, ತೆಳ್ಳಗಾಗಿ ಎಲ್ಲಾ ಕಡೆ ಬರೋ ಹಾಗೆ ಹಚ್ಕೋಬೇಕು. ಸ್ವಲ್ಪ ಕಷ್ಟದ ಕೆಲಸ ಅಂತಲ್ಲ, ಸ್ವಲ್ಪ ಪೇಷನ್ಸ್ ಬೇಕು. ನೀಟಾಗಿ ಎಲ್ಲಾ ಕಡೆ ಬರೋ ಹಾಗೆ ನೀವು ಹೀಗೆ ಮೊದಲು ದೊಡ್ಡ ಎಲೆಗೆ ಹಚ್ಚಿದ ನಂತರ ಈ ರೀತಿ ಪೂರ್ತಿಯಾಗಿ ಎಲ್ಲಾ ಕಡೆ ಹಚ್ಚಿದ ನಂತರ ಒಳಗಡೆ ನೀವು ಸಣ್ಣ ಸಣ್ಣ ಎಲೆಗಳನ್ನ ಇಟ್ಕೊಳ್ಬಹುದು. ಈ ರೀತಿ ಇದ್ರ ಮೇಲೆ ಮತ್ತೊಂದು ಎಲೆಯನ್ನ ಉಲ್ಟಾ ಮಾಡೇ ಇಡಬೇಕು. ಮತ್ತೆ ಈ ಎಲೆ ಮೇಲೆ ಮತ್ತಿನ್ನೊಂಚೂರು ಈ ಮಿಶ್ರಣವನ್ನ ಹಚ್ಚಬೇಕು. ಹಾಗೇನೆ ಇನ್ನೊಂದು ಎಲೆ ಇಡೋಣ, ಉಲ್ಟಾನೇ ಇಡಬೇಕು. ಇದೇ ರೀತಿ ಒಂದು 4ರಿಂದ 5 ಎಲೆಗಳನ್ನ ನೀವು ಇದೇ ರೀತಿ ಹಚ್ಚಬೇಕು. ಈಗ ನಾನು 5 ಎಲೆಗಳನ್ನ ಹಚ್ಚಿದ್ದೀನಿ ಒಳಗಡೆ. ಇಷ್ಟಾದ್ಮೇಲೆ ನೀವೀಗ ಈ ದೊಡ್ಡ ಎಲೆ ಏನಿದೆಯೋ ಅದನ್ನ ಸೈಡಿಂದ ಹೀಗೆ ಮಡಚಬೇಕು.
ಹೀಗೆ ಮಡಚಿ ಇಲ್ಲಿ ಮಡಚಿದ್ರ ಮೇಲೇನೂ ಸಹಿತ ಸ್ವಲ್ಪ ಮಸಾಲೆಯನ್ನ ಹಚ್ಚಬೇಕು. ಅದೇ ರೀತಿ ಈ ಕಡೆಯಿಂದನೂ ಸೈಡ್ನಿಂದ ಮಧ್ಯಕ್ಕೆ ಮಡಚ್ಕೊಳ್ಬೇಕು. ಈ ಕಡೆ ಸಹಿತ ಇನ್ನೊಂದು ಸ್ವಲ್ಪ ಮಸಾಲೆ ಹಚ್ಚಬೇಕು. ಒಳಗಡೆ 5ಕ್ಕಿಂತ ಜಾಸ್ತಿ ಎಲೆ ಹಾಕಬೇಡಿ. ತುಂಬಾ ದಪ್ಪ ಅಥವಾ ದೊಡ್ಡ ಆದ್ರೆ ಒಳಗಡೆ ಬೇಯೋದಕ್ಕೆ ತುಂಬಾ ಸಮಯ ಆಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ 5 ಎಲೆ ಹಾಕ್ಬೋದು ಒಳಗಡೆ. ಹೀಗೆ 2 ಕಡೆಯಿಂದ ಮಡಚಿದ ತಕ್ಷಣ ಈ ಕಡೆ ತುದಿಯಿಂದ ನೀವು ನಿಧಾನಕ್ಕೆ ಇದನ್ನ ಟೈಟ್ ಆಗಿ ಸುತ್ತಕೊಂಡು ರೋಲ್ ಮಾಡ್ಕೊಳ್ಬೇಕು. ಈ ರೀತಿ ರೋಲ್ ಮಾಡ್ಕೊಂಡಾದ್ಮೇಲೆ ಈ ರೋಲ್ ಮೇಲ್ಗಡೆನೂ ಸ್ವಲ್ಪ ಸೈಡ್ ಎಲ್ಲ ಕಡೆಯಿಂದ ಹಚ್ಚಿ ಇದನ್ನ ಒಂದು ಪ್ಲೇಟ್ನಲ್ಲಿ ಇಡೋಣ. ಇದೇ ರೀತಿ ನೀವು ಎಷ್ಟು ಎಲೆ ಇದೆಯೋ ಅಷ್ಟು ಎಲೆದು ರೋಲ್ಗಳನ್ನ ಮಾಡ್ಕೊಳ್ಬಹುದು. ಈಗ ನಮ್ಮ ಎಲ್ಲ ರೋಲ್ಸ್ ರೆಡಿ ಆಗಿದೆ. ಈಗ ಇದನ್ನ ನಾವು ಆವಿಯಲ್ಲಿ ಅಥವಾ ಹಬೆಯಲ್ಲಿ ಬೇಯಿಸಬೇಕು. ಅದಕ್ಕೆ ನಾನು ಆಲ್ರೆಡಿ ಒಂದು ಇಡ್ಲಿ ಕುಕ್ಕರ್ ಅಲ್ಲಿ 6-7 ಕಪ್ನಷ್ಟು ನೀರನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ತಳದಲ್ಲಿ. ಈಗ ಇದ್ರ ಮೇಲ್ಗಡೆ ನಾನು ಒಂದು ಇಡ್ಲಿ ಪ್ಲೇಟ್ ಅನ್ನ ಇಡ್ತಾ ಇದ್ದೀನಿ. ಹಾಗೆ ಈ ಇಡ್ಲಿ ಪ್ಲೇಟ್ ಮೇಲ್ಗಡೆ ನಾನು ಈ ರೀತಿ ಇದನ್ನ ಇಡ್ತೀನಿ. ಹಾಗೆ ಇದ್ರ ಮೇಲ್ಗಡೆ ಇನ್ನೊಂದು ಪ್ಲೇಟ್ ಇದೆ. ಇದ್ರ ಮೇಲ್ಗಡೆ ಸಹಿತ ನಾನು ಈ ರೋಲ್ಸ್ ಅನ್ನ ಇಡ್ತೀನಿ. ನೀವು ಇದನ್ನ ಕುಕ್ಕರ್ ಅಲ್ಲಿ ಬೇಕಿದ್ರು ಬೇಯಿಸ್ಕೊಳ್ಬಹುದು. ಯಾವುದೇ ರೀತಿಯಲ್ಲಿ ನೀವು ಒಟ್ಟು ಆವಿಯಲ್ಲಿ ಇದನ್ನ ಬೇಯಿಸಬೇಕು. 25ರಿಂದ 30 ನಿಮಿಷ ಕನಿಷ್ಠ ಇದನ್ನ ನೀವು ಬೇಯಿಸಬೇಕು. ಕುಕ್ಕರ್ ಅಲ್ಲಿ ಬೇಯಿಸ್ತೀರಾ ಅಂತಾದ್ರೆ ನೀವು ವಿಸಿಲ್ ಅನ್ನ ಹಾಕಬೇಡಿ. ವಿಸಿಲ್ ಇರೋ ಜಾಗದಲ್ಲಿ ಒಂದು ಲೋಟದಲ್ಲಿ ಲೋಟವನ್ನ ಉಲ್ಟಾ ಹಾಕಿದ್ರೆ ಸಾಕಾಗತ್ತೆ. ಇದನ್ನ ಮುಚ್ಚಿ 25ರಿಂದ 30 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಈಗ 35 ನಿಮಿಷ ಆಗಿದೆ ನೋಡಿ. ಪತ್ರೊಡೆ ಎಲೆದು ಕೆಸುವಿನ ಎಲೆದು ಬಣ್ಣ ಚೇಂಜ್ ಆಗಿದೆ. ಬೆಂದಿದೆಯೋ ಇಲ್ಲ ಅಂತ ನೋಡೋದಕ್ಕೆ ಯಾವುದೇ ಟೂತ್ ಪಿಕ್ ಅಥವಾ ಚಾಕು ಚಮಚ ಯಾವುದನ್ನೇ ನೀವು ಈ ರೀತಿ ಮಧ್ಯದಲ್ಲಿ ಚುಚ್ಚಿದ್ರೆ ಕಡ್ಡಿ ಕ್ಲೀನ್ ಆಗಿ ಹೊರಗೆ ಬಂದ್ರೆ ಬೆಂದಿದೆ ಅಂತ ಅರ್ಥ. ಈ ಕಡ್ಡಿ ಕ್ಲೀನ್ ಆಗಿ ಹೊರಗೆ ಬಂದಿದೆ, ಇದಕ್ಕೇನು ಅಂಟ್ಕೊಂಡಿಲ್ಲ. ಹಾಗಾಗಿ ಇದು ಈಗ ರೆಡಿ ಆಗಿದೆ. ಇದನ್ನ ನಾವು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ. ರುಚಿಯಾದ ಆರೋಗ್ಯಕರವಾದ ಪತ್ರೊಡೆ ಸಿದ್ಧವಾಗಿದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಸಾಸಿವೆ, ಉದ್ದಿನಬೇಳೆ ಮತ್ತೆ ತೆಂಗಿನ ತುರಿ ಒಗ್ಗರಣೆ ಹಾಕಿ ಇದನ್ನ ಬೆಣ್ಣೆ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಇದನ್ನ ಸ್ಲೈಸ್ ಮಾಡಿ ಅದನ್ನ ಶಾಲೋ ಫ್ರೈ ಮಾಡಿ ತವಾದ್ಮೇಲೆ ಫ್ರೈ ಮಾಡಿ ತಿಂದ್ರೇನು ತುಂಬಾ ಚೆನ್ನಾಗಿರುತ್ತೆ. ನೀವು ಹೇಗ್ ಬೇಕೋ ಹಾಗೆ ಇದನ್ನ ಉಪಯೋಗಿಸ್ಕೊಳ್ಬಹುದು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.